ಎಲ್ಲರ ಚಿತ್ತ ನಾಳಿನ ಆ ಬ್ರೇಕ್ಫಾಸ್ಟ್ ನತ್ತ. ಕೋಳಿ ಸಾರಿನ ಜೊತೆಗೆ ಮಾತು ಜೋರಾಗಿರುತ್ತಾ ಅನ್ನುವಂತ ಪ್ರಶ್ನೆ ಇದೆ. ನಾಳೆ ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಬಿಸಿ ಬಿಸಿ ಬಾಡೂಟವನ್ನ ರೆಡಿ ಮಾಡಿಟ್ಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆತಿಥ್ಯದಲ್ಲಿ ಯಾವುದೇ ರೀತಿಯ ಕಮ್ಮಿ ಕೊರತೆ ಆಗಬಾರದು. ಸಿದ್ದರಾಮಯ್ಯ ಅವರಿಗೆ ನೆಚ್ಚಿನ ನಾಟಿ ಕೋಳಿಯ ಭಕ್ಷ್ಯ ಭೋಜನವನ್ನ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಏನ್ ತಮಾಷೆನ? ಹಬ್ಬ ಸಂಭ್ರಮ ಸಡಗರ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ. ಸಿದ್ದರಾಮಯ್ಯ ಅವರನ್ನ ಬೆಳಗಿನ ಉಪಹಾರಕ್ಕೆ ಡಿಕೆ ಶಿವಕುಮಾರ್ ಅವರು ಆಹ್ವಾನಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಓಕೆ ಎಂದಿದ್ದಾರೆ. ಸೊ ನಾಟಿ ಕೋಳಿ ನಾಷ್ಟಾ ಹಿಂದೆ ಬಿಸಿ ಬಿಸಿ ಚೇರ್ವಾರ್ನ ಚರ್ಚೆಯೂ ಕೂಡ ಆಗುತ್ತಾ ಅನ್ನುವಂಥದ್ದನ್ನ ನಾವು ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಿಲ್ಲ. ಚೌಚೌಬಾತು, ಕೇಸರಿ ಬಾತು, ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಇದರ ಜೊತೆಗೆ ಮೊನ್ನೆ ಚೇರ್ವಾರ್ ಅಂತೂ ಆಗಿದೆ. ಚೇರ್ವಾರ್ನ ಚರ್ಚೆಯೂ ಆಗಿದೆ. ಇವತ್ತು ಅಂದ್ರೆ ನಾಳೆ ಅದರ ಎರಡನೇ ಭಾಗ. ನಾಳೆಯೂ ಕೂಡ ಗ್ಯಾಪ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚೇರ್ವಾರ್ನ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ದರೆ ಮತ್ತೆ ಮುಖ್ಯಮಂತ್ರಿಗಳ ಮನವೊಲಿಸುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ? ಅವರದ್ದೇ ಮನೆ, ಎಲ್ಲಾ ರೀತಿಯ ವಾತಾವರಣವೂ ಕೂಡ ಕೂಲ್ ಆಗಿರುತ್ತೆ. ಸೊ ಗ್ಯಾಪ್ ನಡ್ಕೊಂಡು ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕೇ ಬಿಡ್ತಾರೆ. ಸಾರ್ ಮತ್ತೆ ಸಿಎಂ ಸೇರ್ದು ಏನ್ ಮಾಡೋಣ ಅಂತ. ನಾಟಿ ಕೋಳಿ ಸಾರ್ ತಿಂದು ಸಂಧಾನಕ್ಕೆ ಒಪ್ತಾರ ಸಿಎಂ ಸಿದ್ದರಾಮಯ್ಯ ಅವರು. ಆಯ್ತು ಜನವರಿಗೆ ನೋಡೋಣ ಬಿಡು ಅಂದ್ರು ಅಂದ್ರೆ ಹೇಳಕ್ಕಾಗಲ್ಲ, ರಾಜಕಾರಣ ಇದು. ಸೊ 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇದಿಕೆಯನ್ನ ಸಿದ್ಧಪಡಿಸುತ್ತಾ, ನಾಳೆ ಸ್ಟೇಜ್ ರೆಡಿ ಆಗುತ್ತಾ ಅಂದುಕೊಂಡಂತೆ ಆದರೆ ಜನವರಿ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಶುಕ್ರ ದಶೆ ಆರಂಭ ಆಗ್ಬಿಡುತ್ತಾ ಅಂತ. ಸೊ ಎಲ್ಲರ ಚಿತ್ತ ನಾಳೆಯ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನತ್ತ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅದೃಷ್ಟ ಖುಲಾಯಿಸಿ ಚೇರ್ ಡಿಕೆ ಶಿವಕುಮಾರ್ ಅವರು ಮನೆಗೆ ಹುಡುಕೊಂಡು ಹೋಗ್ಬೋದಾ? ಅಥವಾ ಸಿದ್ದರಾಮಯ್ಯ ಅವರು ಇನ್ನಷ್ಟು ಗಟ್ಟಿ ಮಾಡಿಕೊಂಡು 2.5 ವರ್ಷ ಮಾಡ್ಬಿಡ್ತೀನಿ ಬಿಡಯ್ಯ ಅಂತ ಹೇಳಿ ಬರ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಎಲ್ಲರ ಚಿತ್ತ ನಾಳಿನ ಆ ಬ್ರೇಕ್ಫಾಸ್ಟ್ ನತ್ತ. ಕೋಳಿ ಸಾರಿನ ಜೊತೆಗೆ ಮಾತು ಜೋರಾಗಿರುತ್ತಾ ಅನ್ನುವಂತ ಪ್ರಶ್ನೆ ಇದೆ. ನಾಳೆ ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಬಿಸಿ ಬಿಸಿ ಬಾಡೂಟವನ್ನ ರೆಡಿ ಮಾಡಿಟ್ಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆತಿಥ್ಯದಲ್ಲಿ ಯಾವುದೇ ರೀತಿಯ ಕಮ್ಮಿ ಕೊರತೆ ಆಗಬಾರದು. ಸಿದ್ದರಾಮಯ್ಯ ಅವರಿಗೆ ನೆಚ್ಚಿನ ನಾಟಿ ಕೋಳಿಯ ಭಕ್ಷ್ಯ ಭೋಜನವನ್ನ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಏನ್ ತಮಾಷೆನ? ಹಬ್ಬ ಸಂಭ್ರಮ ಸಡಗರ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ. ಸಿದ್ದರಾಮಯ್ಯ ಅವರನ್ನ ಬೆಳಗಿನ ಉಪಹಾರಕ್ಕೆ ಡಿಕೆ ಶಿವಕುಮಾರ್ ಅವರು ಆಹ್ವಾನಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಓಕೆ ಎಂದಿದ್ದಾರೆ. ಸೊ ನಾಟಿ ಕೋಳಿ ನಾಷ್ಟಾ ಹಿಂದೆ ಬಿಸಿ ಬಿಸಿ ಚೇರ್ವಾರ್ನ ಚರ್ಚೆಯೂ ಕೂಡ ಆಗುತ್ತಾ ಅನ್ನುವಂಥದ್ದನ್ನ ನಾವು ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಿಲ್ಲ. ಚೌಚೌಬಾತು, ಕೇಸರಿ ಬಾತು, ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಇದರ ಜೊತೆಗೆ ಮೊನ್ನೆ ಚೇರ್ವಾರ್ ಅಂತೂ ಆಗಿದೆ. ಚೇರ್ವಾರ್ನ ಚರ್ಚೆಯೂ ಆಗಿದೆ. ಇವತ್ತು ಅಂದ್ರೆ ನಾಳೆ ಅದರ ಎರಡನೇ ಭಾಗ. ನಾಳೆಯೂ ಕೂಡ ಗ್ಯಾಪ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚೇರ್ವಾರ್ನ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ದರೆ ಮತ್ತೆ ಮುಖ್ಯಮಂತ್ರಿಗಳ ಮನವೊಲಿಸುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ? ಅವರದ್ದೇ ಮನೆ, ಎಲ್ಲಾ ರೀತಿಯ ವಾತಾವರಣವೂ ಕೂಡ ಕೂಲ್ ಆಗಿರುತ್ತೆ. ಸೊ ಗ್ಯಾಪ್ ನಡ್ಕೊಂಡು ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕೇ ಬಿಡ್ತಾರೆ. ಸಾರ್ ಮತ್ತೆ ಸಿಎಂ ಸೇರ್ದು ಏನ್ ಮಾಡೋಣ ಅಂತ. ನಾಟಿ ಕೋಳಿ ಸಾರ್ ತಿಂದು ಸಂಧಾನಕ್ಕೆ ಒಪ್ತಾರ ಸಿಎಂ ಸಿದ್ದರಾಮಯ್ಯ ಅವರು. ಆಯ್ತು ಜನವರಿಗೆ ನೋಡೋಣ ಬಿಡು ಅಂದ್ರು ಅಂದ್ರೆ ಹೇಳಕ್ಕಾಗಲ್ಲ, ರಾಜಕಾರಣ ಇದು. ಸೊ 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇದಿಕೆಯನ್ನ ಸಿದ್ಧಪಡಿಸುತ್ತಾ, ನಾಳೆ ಸ್ಟೇಜ್ ರೆಡಿ ಆಗುತ್ತಾ ಅಂದುಕೊಂಡಂತೆ ಆದರೆ ಜನವರಿ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಶುಕ್ರ ದಶೆ ಆರಂಭ ಆಗ್ಬಿಡುತ್ತಾ ಅಂತ.
ಸೊ ಎಲ್ಲರ ಚಿತ್ತ ನಾಳೆಯ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನತ್ತ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅದೃಷ್ಟ ಖುಲಾಯಿಸಿ ಚೇರ್ ಡಿಕೆ ಶಿವಕುಮಾರ್ ಅವರು ಮನೆಗೆ ಹುಡುಕೊಂಡು ಹೋಗ್ಬೋದಾ, ಅಥವಾ ಸಿದ್ದರಾಮಯ್ಯ ಅವರು ಇನ್ನಷ್ಟು ಗಟ್ಟಿ ಮಾಡಿಕೊಂಡು 2.5 ವರ್ಷ ಮಾಡ್ಬಿಡ್ತೀನಿ ಬಿಡಯ್ಯ ಅಂತ ಹೇಳಿ ಬರ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನ ನೆಕ್ಸ್ಟ್, ಎಲ್ಲರ ಚಿತ್ತ ನಾಳಿನ ಆ ಬ್ರೇಕ್ಫಾಸ್ಟ್ ನತ್ತ ಕೋಳಿ ಸಾರಿನ ಜೊತೆಗೆ ಮಾತು ಜೋರಾಗಿರುತ್ತಾ ಅನ್ನುವಂತ ಪ್ರಶ್ನೆ ಇದೆ. ನಾಳೆ ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಬಿಸಿ ಬಿಸಿ ಬಾಡೂಟವನ್ನ ರೆಡಿ ಮಾಡಿಟ್ಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆತಿಥ್ಯದಲ್ಲಿ ಯಾವುದೇ ರೀತಿಯ ಕಮ್ಮಿ ಕೊರತೆ ಆಗಬಾರದು. ಸಿದ್ದರಾಮಯ್ಯ ಅವರಿಗೆ ನೆಚ್ಚಿನ ನಾಟಿ ಕೋಳಿಯ ಭಕ್ಷ್ಯ ಭೋಜನವನ್ನ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಏನ್ ತಮಾಷೆನ? ಹಬ್ಬ ಸಂಭ್ರಮ ಸಡಗರ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ. ಸಿದ್ದರಾಮಯ್ಯ ಅವರನ್ನ ಬೆಳಗಿನ ಉಪಹಾರಕ್ಕೆ ಡಿಕೆ ಶಿವಕುಮಾರ್ ಅವರು ಆಹ್ವಾನಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಓಕೆ ಎಂದಿದ್ದಾರೆ. ಸೊ ನಾಟಿ ಕೋಳಿ ನಾಷ್ಟ ಹಿಂದೆ ಬಿಸಿ ಬಿಸಿ ಚೇರ್ ವಾರ್ನ ಚರ್ಚೆಯೂ ಕೂಡ ಆಗುತ್ತಾ ಅನ್ನುವಂಥದ್ದನ್ನ ನಾವು ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಿಲ್ಲ. ಚೌಚೌಬಾತು, ಕೇಸರಿ ಬಾತು, ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಇದರ ಜೊತೆಗೆ ಮೊನ್ನೆ ಚೇರ್ ವಾರ್ ಅಂತೂ ಆಗಿದೆ, ಚೇರ್ ವಾರ್ನ ಚರ್ಚೆಯೂ ಆಗಿದೆ. ಇವತ್ತು ಅಂದ್ರೆ ನಾಳೆ ಅದರ 2ನೇ ಭಾಗ. ನಾಳೆಯೂ ಕೂಡ ಗ್ಯಾಪ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚೇರ್ ವಾರ್ನ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ದರೆ ಮತ್ತೆ ಮುಖ್ಯಮಂತ್ರಿಗಳ ಮನವೊಲಿಸುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ? ಅವರದ್ದೇ ಮನೆ, ಎಲ್ಲಾ ರೀತಿಯ ವಾತಾವರಣವೂ ಕೂಡ ಕೂಲ್ ಆಗಿರುತ್ತೆ. ಸೊ ಗ್ಯಾಪ್ ನಡ್ಕೊಂಡು ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕೇ ಬಿಡ್ತಾರೆ. ಸಾರ್ ಮತ್ತೆ ಸಿಎಂ ಸೇರ್ದು ಏನ್ ಮಾಡೋಣ ಅಂತ. ನಾಟಿ ಕೋಳಿ ಸಾರ್ ತಿಂದು ಸಂಧಾನಕ್ಕೆ ಒಪ್ತಾರ ಸಿಎಂ ಸಿದ್ದರಾಮಯ್ಯ ಅವರು. ಆಯ್ತು ಜನವರಿಗೆ ನೋಡೋಣ ಬಿಡು ಅಂದ್ರು ಅಂದ್ರೆ ಹೇಳಕ್ಕಾಗಲ್ಲ, ರಾಜಕಾರಣ ಇದು. ಸೊ 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇದಿಕೆಯನ್ನ ಸಿದ್ಧಪಡಿಸುತ್ತಾ, ನಾಳೆ ಸ್ಟೇಜ್ ರೆಡಿ ಆಗುತ್ತಾ? ಅಂದುಕೊಂಡಂತೆ ಆದರೆ ಜನವರಿ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಶುಕ್ರ ದಶೆ ಆರಂಭ ಆಗ್ಬಿಡುತ್ತಾ ಅಂತ. ಸೊ ಎಲ್ಲರ ಚಿತ್ತ ನಾಳೆಯ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನತ್ತ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅದೃಷ್ಟ ಖುಲಾಯಿಸಿ ಚೇರ್ ಡಿಕೆ ಶಿವಕುಮಾರ್ ಅವರು ಮನೆಗೆ ಹುಡುಕೊಂಡು ಹೋಗ್ಬೋದಾ, ಅಥವಾ ಸಿದ್ದರಾಮಯ್ಯ ಅವರು ಇನ್ನಷ್ಟು ಗಟ್ಟಿ ಮಾಡಿಕೊಂಡು 2.5 ವರ್ಷ ಮಾಡ್ಬಿಡ್ತೀನಿ ಬಿಡಯ್ಯ ಅಂತ ಹೇಳಿ ಬರ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನ ನೆಕ್ಸ್ಟ್,